ಕಾನೂನಿಗೆ ಕಲ್ಲು. ನಿಜಕ್ಕೂ ಕೂಡ ಇಲ್ಲಿ ಆಗಿರುವಂತಹ ಘಟನೆ ಇದು ಅಕ್ಷಮ್ಯ. ಈ ರೀತಿಯಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸುವಂಥದ್ದು, ಅದಾದ ನಂತರ ಅಮಾಯಕರು ಅಂತ ಹೇಳ್ಕೊಂಡು ಓಡಾಡುವಂಥದ್ದು, ಇದು ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕಾಗಿದೆ. ಆ ಘಟನೆ ಬಗ್ಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀವಿ. ಕಂಪ್ಲೇಂಟ್ ಕೊಡುವಂತದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವ ಹುನ್ನಾರವನ್ನ ಬಿಜೆಪಿ RSS ತೋರೆ ಮಾಡಿದರೆ, ಪೊಲೀಸರ ಮೇಲೇನೆ ಹಲ್ಲೆ, ಪೊಲೀಸರ ಮೇಲೇನೆ ದೌರ್ಜನ್ಯ. ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ದೂರಿದ್ದಾರೆ. ಆಗ ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತಗೊಂಡಿದ್ದಾರೆ. ದೃಶ್ಯ 1 ಆಗಸ್ಟ್ 11, 2020. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ, ಕಲ್ಲು ತೂರಾಟ, ಪೊಲೀಸ್ ವಾಹನಗಳಿಗೆ ಬೆಂಕಿ, ಶಾಸಕರ ಮನೆಯು ಧಗ. ದೃಶ್ಯ 2 ಏಪ್ರಿಲ್ 16, 2022. ಹಳೆ ಹುಬ್ಬಳ್ಳಿ. ಭಾಗವ ಧ್ವಜದ ಕಿಚ್ಚು, ಪೊಲೀಸ್ ಠಾಣೆಗೆ ಮುತ್ತಿಗೆ, ಸ್ಟೇಷನ್ಗೆ ಬೆಂಕಿ ಹಚ್ಚೋ ಯತ್ನ. ದೃಶ್ಯ 3 11 ಫೆಬ್ರವರಿ 2025. ಉದಯಗಿರಿ, ಮೈಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಕ್ಷೇತ್ರದಲ್ಲಿ ಉದಯಗಿರಿ ಠಾಣೆಯ ಪೊಲೀಸರ ಮೇಲೆ ದಾಳಿ. ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ. ಪೊಲೀಸರನ್ನೇ ಕಿಡಿಗೇಡಿಗಳು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ. ಮೈಸೂರು SP ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮುಂದಿದ್ದ ವಾಹನಗಳನ್ನು ಧ್ವಂಸಗೈದಿದ್ದಾರೆ. ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಕೇಜ್ರಿವಾಲ್ ಈ ಮೂವರ ಫೋಟೋ ಬಳಸಿ 3 idiots ಅಂತ ಪೋಸ್ಟ್ ಮಾಡಲಾಗಿತ್ತು. ವಾಟ್ಸ್ಆಪ್ ಗ್ರೂಪಿನಲ್ಲಿ ಸುರೇಶ್ ಎಂಬಾತನಿಂದ ಶೇರ್ ಮಾಡಲಾಗಿತ್ತು. ಕೆಲ ಮುಸ್ಲಿಮರಿಂದ ಉದಯಗಿರಿ ಪೊಲೀಸರಿಗೆ ದೂರು ಸಲ್ಲಿಸಲಾಗಿತ್ತು. ವಿವಾದ ಆಗೋ ಮೊದಲೇ ಆರೋಪಿಯನ್ನ ಬಂಧಿಸಿದ್ರು. ಆದ್ರೆ ಹೊಸ ಕಾನೂನು ಕಾಯ್ದೆ ಅಡಿ ಬೇಗ ಬೇಲ್ ಸಿಗತ್ತೆ, ಸ್ಟೇಷನ್ ಬೇಲ್ ಸಿಗತ್ತೆ ಅಂತ ವದಂತಿ ಶುರುವಾಯಿತು. ಆಮೇಲೆ ನಡೆದಿದ್ದೆ ಉದಯಗಿರಿ ಅಶಾಂತಿಯ ವಾತಾವರಣ. ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಯಾದವ್ರನ್ನ 3 idiots ಅಂದವನನ್ನ ನಮಗೆ ಒಪ್ಪಿಸಿ ಅಂತ 200ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರು ಠಾಣೆ ಮುಂದೆ ಜಮಾಯಿಸಿದ್ರು. ಅಲ್ಲಿ ಆರೋಪಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಜೊತೆ ಮಾತಿನ ಚಕಮಕಿನೂ ನಡೀತು. ಹೀಗೆ ಜನ ಜಮಾಯಿಸುತ್ತಿದ್ದಂತೆ ಪೊಲೀಸ್ ಠಾಣೆ ಎದುರು ಮುಸ್ಲಿಂ ಧರ್ಮಗುರುಗಳು ಬಂದ್ರು. ಗಲಾಟೆ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ಆದ್ರೆ ಅಲ್ಲಿ ನೆರೆದಿದ್ದವರು ಯಾರ ಮಾತನ್ನು ಕೇಳಲಿಲ್ಲ. ಪೊಲೀಸ್ ಠಾಣೆಗೆ 200ಕ್ಕೂ ಹೆಚ್ಚು ಜನ ನುಗ್ಗಲು ಹೋದ್ರು. ಆಗ ಪೊಲೀಸರು ಪರಿಸ್ಥಿತಿ ಕೈಮೀರ್ತಿರೋದನ್ನ ಕಂಡು ಲಘು ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂದಾದ್ರು. ಪೊಲೀಸರು ಲಾಠಿ ಕೈಗೆತ್ಕೊಳ್ತಿದ್ದಂತೆ ದೊಂಬಿ ದೂರ್ತರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು. ಪೊಲೀಸ್ ಠಾಣೆ ಬಳಿಯಿಂದ 200ಕ್ಕೂ ಹೆಚ್ಚು ಉದ್ರಿಕ್ತರನ್ನು ಚದುರಿಸುತ್ತಿದ್ದಂತೆ ಏಕಾಏಕಿ ಪೊಲೀಸರ ಮೇಲೆಯೇ ಕಲ್ಲುಗಳು ತೂರಿ ಬರೋದಕ್ಕೆ ಶುರುವಾಗಿತ್ತು. ಪೊಲೀಸರ ಮೇಲೆ, ಪೊಲೀಸ್ ಠಾಣೆ ಮೇಲೆ ರಾತ್ರಿ ಹೊತ್ತಲ್ಲಿ ದಾಳಿ ನಡೆಸಲಾಗಿದೆ. ಪರಿಸ್ಥಿತಿ ಕೈಮೀರ್ತಿದ್ದಂತೆ ರಾತ್ರೋರಾತ್ರಿ ಹೆಚ್ಚುವರಿ ಭದ್ರತಾ ಪಡೆಗಳು ಮೈಸೂರಿನಿಂದ ಉದಯಗಿರಿಗೆ ಲಗ್ಗೆ ಇಟ್ಟರು. ಅಶ್ರುವಾಯು ಸಿಡಿಸಿ ಕಲ್ಲು ತೂರಾಟ ಮಾಡ್ತಿದ್ದ ಕಿರಾತಕರನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ್ರು. ಇದರ ನಡುವೆ ಪರಿಸ್ಥಿತಿ ಅವಲೋಕನ ಮಾಡಲು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಆದ್ರೆ ಹಿರಿಯ ಅಧಿಕಾರಿಗಳ ಕಾರು ಎಂದು ಗೊತ್ತಿದ್ದು ಸಹ ದುಷ್ಕರ್ಮಿಗಳು ಕಾರುಗಳ ಮೇಲೆ ಕಲ್ಲೆಸೆದು ಅಟ್ಟಹಾಸ ಮೆರೆದ್ರು. ಯಾವಾಗ ಸ್ಥಳದಲ್ಲಿ ಪೊಲೀಸ್ ಪಡೆಗಳು ಹೆಚ್ಚಾಗ್ತಾ ಹೋಯ್ತು, ಕಲ್ಲು ತೂರ್ತಿದ್ದವರೆಲ್ಲ ತಲೆ ಮರೆಸ್ಕೊಂಡ್ರು. ಪರಿಸ್ಥಿತಿ ಹತೋಟಿಗೆ ತಂದ ಖಾಕಿ ರಾತ್ರಿಯೆಲ್ಲ ಗಸ್ತು ಶುರು ಮಾಡಿದ್ರು. ಬೆಳಗಾಗೋದ್ರೊಳಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಆದ್ರೆ ರಾತ್ರಿಯಾಗಿದ್ದ ಗಾಯ ಮಾಸಿರ್ಲಿಲ್ಲ. ಬೆಳಗೆದ್ದು ನೋಡುವಷ್ಟರಲ್ಲಿ ಪೊಲೀಸರ KSRP ವಾಹನದ ಗಾಜುಗಳನ್ನೆಲ್ಲ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ರು. ಪೊಲೀಸರು ಸೀಸ್ ಮಾಡಿ ನಿಲ್ಲಿಸಿದ್ದ ಕಾರುಗಳ ಗಾಜುಗಳು ಪೀಸ್ ಆಗಿದ್ವು. ರಾತ್ರಿ ಹೊತ್ತಲ್ಲಿ ಮೂಟೆಗಟ್ಟಲೆ ಕಲ್ಲು ತೂರಾಟ ಆಗಿತ್ತು. ಆ ಕಲ್ಲುಗಳನ್ನೆಲ್ಲ ಆರಿಸಿಕೊಂಡ ಪೊಲೀಸರು ಚೀಲದಲ್ಲಿ ತುಂಬಿಟ್ಟಿದ್ರು.
ರಾತ್ರಿ ಗಲಭೆಯಲ್ಲಿ ಗಾಯಗೊಂಡಿದ್ದ ಪೊಲೀಸರ ಕಾಲಲ್ಲಿ ಅವರ ಯೂನಿಫಾರ್ಮ್ಗಳ ಮೇಲೆ ರಕ್ತದ ಕಲೆಗಳು ಹಾಗೆ ಕಾಣಿಸ್ತಿತ್ತು. ಕೊನೆಗೆ ಬೆಳಗ್ಗೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಉದಯಗಿರಿಗೆ ಬಂದು ರೌಂಡ್ಸ್ ಹಾಕಿ ಘಟನೆ ಬಗ್ಗೆ ಯಥಾವತ್ ವಿವರಣೆ ನೀಡಿದ್ದಾರೆ. ಈಗ 3 ವರ್ಷ ಪನಿಷ್ಮೆಂಟು ಈ ಥರದ್ದೆಲ್ಲ ಕಾನೂನಿನಲ್ಲಿ ಇದೆ. ಇದ್ದಾಗ ಕೆಲವರು ನ್ಯಾಯಾಲಯಗಳು ಬೇಗ ಬೇಗ ಬೇಲ್ ಕೊಡ್ತಾರೆ ಅಂತೇಳಿ ಅವ್ರಿಗೆ ತಪ್ಪು ತಿಳುವಳಿಕೆ ನೀಡಿದ್ದಾರೆ. ಅವ್ರಿಗೆ ಜೈಲಿಗೆ ಹೋಗೋದಿಲ್ಲಂತೆ, ಬೇಗ ಬೇಲ್ ಕೊಟ್ಬಿಡ್ತಾರಂತೆ, ಇವೆಲ್ಲೇ ಸ್ಟೇಷನಲ್ಲೇ ಬೇಲ್ ಬಿಟ್ಬಿಡ್ತಾರಂತೆ. ಈ ಥರದ್ದೆಲ್ಲ ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ. 7 ಜನಕ್ಕೆ ಅದು ಕಲ್ಲೇಟು ಬಿದ್ದಿದೆ. ಮತ್ತು ಯಾರಿಗೂ ಏನು ರಕ್ತಗಾಯ ಯಾರಿಗೂ ಆಗಿಲ್ಲ. ಯಾರು ಕೂಡ ಇನ್ಪೇಷಂಟ್ ಆಗಿ ಯಾರೂ ಇಲ್ಲ. ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ. ನಿನ್ನೆ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಬಂದೋಬಸ್ತಲ್ಲಿದ್ದರು. ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಇದ್ರ ಬಗ್ಗೆ ಕೂಲಂಕಷ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. ಎಡಿಜಿಪಿ ಸಾಹೇಬ್ರೇನೋ ಕಲ್ಲು ತೂರಿದವರನ್ನ ಬಿಡಲ್ಲ ಅಂತಿದ್ದಾರೆ. ಉದಯಗಿರಿಯಲ್ಲಿರೋ ಎಲ್ಲಾ ಸಿಸಿಟಿವಿ ಫುಟೇಜ್ ಹುಡುಕಾಡ್ತಿದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಹೆಡೆಮುರಿ ಕಟ್ತೀವಿ ಅಂತಿದ್ದಾರೆ. ಸದ್ಯದವರೆಗೂ ಎಷ್ಟು ಜನರನ್ನ ಬಂಧಿಸಿದ್ದಾರೆ ಅಂತ ಗೃಹ ಸಚಿವರು ಮಾಹಿತಿ ಕೊಟ್ಟಿಲ್ಲ. ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ನಾವು. ಇನ್ನು ಗಲಭೆ ಪ್ರಕರಣ ನಡೆಯುತ್ತಲೇ ರಾಜಕೀಯದ ಅಬ್ಬರ ಕೂಡ ಶುರುವಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮತ್ತೊಂದೆಡೆ ಇದೆಲ್ಲ ಬಿಜೆಪಿ ಆರ್ಎಸ್ಎಸ್ನ ಹುನ್ನಾರ ಎಂದು ಕೈ ನಾಯಕ ಹೇಳಿಕೊಂಡಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ, ಪೊಲೀಸರ ಮೇಲೆ ಹಲ್ಲೆ ನಡೆದಿದ್ದು ನಿನ್ನೆ ರಾತ್ರಿ. ಗಲಭೆ ನಡೆದಿದ್ದು ಗೊತ್ತಾಗ್ತಿದ್ದಂತೆ ಬೆಳಗ್ಗೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆದ್ರೆ ಪೊಲೀಸರು ಬಂದ ದಾರಿಯಲ್ಲದೆ ವಾಪಸ್ ಕಾರು ಹತ್ತಿಸಿ ಪ್ರತಾಪ್ ಸಿಂಹರನ್ನ ಕಳಿಸಿದ್ರು. ಆಮೇಲೆ ಮಾಜಿ ಸಂಸದರು ಮತ್ತೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರ ಜೊತೆ ಸ್ಥಳಕ್ಕೆ ಬಂದ್ರು. ಪೊಲೀಸರ ರಕ್ಷಣೆಗೆ ಬಂದಿದ್ದೀವಿ, ಸರ್ಕಾರ ನಿಮ್ಮನ್ನ ರಕ್ಷಣೆ ಮಾಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಹಾಗಿದ್ದರೂ ಪೊಲೀಸರು ಉದ್ವಿಗ್ನ ಸ್ಥಿತಿಯಲ್ಲಿದ್ದ ಉದಯಗಿರಿಯಲ್ಲಿ ರಾಜಕೀಯದ ಮೇಲಾಟಕ್ಕೆ ಅವಕಾಶ ಕೊಡಲಿಲ್ಲ. ಕಡೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಉದಯಗಿರಿಗೆ ದೌಡಾಯಿಸಿದ್ರು. ಪ್ರತಿಪಕ್ಷ ನಾಯಕರು ಉದಯಗಿರಿಯಲ್ಲಿ ಗಲಭೆ ನಡೆದ ಪ್ರದೇಶದಿಂದ ಪ್ರತ್ಯಕ್ಷ ಮಾಹಿತಿ ಪಡೆದರು. ಪೊಲೀಸರು ಪೊಲೀಸ್ ಠಾಣೆ ಒಳಗೂ ಹೋಗಿ ರಾತ್ರಿ ನಡೆದ ಗಲಭೆಯ ವಿವರ ಪಡೆದರು. ಇದರ ನಡುವೆ ಗಲಭೆ ನಡೆಯಲು ಪೊಲೀಸರ ತಪ್ಪೇ ಕಾರಣ ಅಂತ ಸಹಕಾರಿ ಸಚಿವರು, ಪೊಲೀಸರ ತಪ್ಪಿಲ್ಲ ಅಂತ ಗೃಹ ಸಚಿವರು ಹಾಗೂ ಮಂತ್ರಿಗಳೇ ಸರಿಯಿಲ್ಲ ಅಂತ ಆರ್ ಅಶೋಕ್ ಆರೋಪ ಪ್ರತ್ಯಾರೋಪ ನಡೆದಿದೆ. ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ತಪ್ಪು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನ ಮಾಡಿರ್ತಾರೆ. ಒಂದು ವೇಳೆ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋಂಥದ್ದು. ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವ್ ಇಷ್ಟು ದಿನದಿಂದ ಏನ್ ಹೇಳಿದ್ರಿ? ಹಾಗಾರೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನಂಗೆ ನೀ ಇರೋದು 6 ತಿಂಗಳು. ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ, ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ನ ಕಾಪಾಡಿ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅದ್ಯಾವ ರೀತಿಯಲ್ಲಿ ಪೊಲೀಸರದ್ದೇ ತಪ್ಪು ಎಂಬ ತೀರ್ಮಾನಕ್ಕೆ ಬಂದ್ರೋ ಗೊತ್ತಿಲ್ಲ. ಯಾಕಂದ್ರೆ ಗಲಭೆಯಲ್ಲಿ ಏಟು ತಿಂದ ಪೊಲೀಸರದ್ದೇ ತಪ್ಪು ಎನ್ನುವ ಮೂಲಕ ಕಿಡಿಗೇಡಿಗಳಿಗೆ ಇನ್ನಷ್ಟು ಉತ್ತೇಜನವಂತೂ ಮಂತ್ರಿ ಮಾತಿಂದಲೇ ಸಿಕ್ಕಂತಾಗಿದೆ. ಇದರ ನಡುವೆ ಗಲಭೆ ಪ್ರಕರಣದಲ್ಲಿ ದೊಂಬಿಕೋರರನ್ನ ಬಂಧಿಸೋಕೆ ಗೃಹ ಇಲಾಖೆ ಸಿಸಿಬಿಗೆ ಹೊಣೆ ನೀಡಿದೆ. ಇಷ್ಟಾದ್ರೂ ಬಿಜೆಪಿ ನಾಯಕರು ಸುಮ್ಮನಾಗ್ಲಿಲ್ಲ. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ, ಪೊಲೀಸರನ್ನು ಹೊಡೆದ್ರೆ ಹೆಂಗೆ ಅಂತೇಳಿ. ಸಕ್ಸಸ್ಫುಲ್ ಆಯ್ತು, ಆಪರೇಷನ್ ಸಕ್ಸಸ್ ಆಯ್ತು. ಪೊಲೀಸರು ನೋಡಿದ್ರು, ಅಲ್ಲಿರೋ ಅಂತ ಜೀಪನ್ ಸುಟ್ಟಾಕಿದ್ರು, ಹಲ್ಲೆ ಮಾಡಿದ್ರು. ಕೇಸ್ನೇನಾಯ್ತು? ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನ ವಾಪಸ್ ತೆಗೆದ್ರು. ಮಾಡಲ್ ಸಿಕ್ತಲ್ಲ, ಅದಕ್ಕೆ ಉದಯಗಿರಿ ನೆಕ್ಸ್ಟ್. ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನ ಹೋಲಿಕೆ ಮಾಡಕ್ ಹೋಗಲ್ಲ. ನಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂತಹ ಕೆಲಸ ಮಾಡಿದ್ದೇವೆ. ಮೈಸೂರಿನಲ್ಲಿ
ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ. ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್. ಈಸ್ ದ ಮ್ಯಾನ್ ಹೂ ಇಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ಅಂಡ್ ನ್ಯೂ ಸೆನ್ಸ್. ಯಾವುದೋ ಒಂದು ಪೋಸ್ಟ್ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವ್ಯಾಕೆ ಶೋಕಾಚರಣೆ ಮಾಡ್ತೀವಿ? ನೀವ್ಯಾಕೆ ನೀವು ರೊಚ್ಚಿಗೆ ಹೇಳ್ತೀರಿ? ನಿಮಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ? ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನ್ ಸಂಬಂಧ? ಬಿಜೆಪಿ ಅವರು ಕೆಲಸನೇ ಇದೆ. ಎಸ್ಪೆಷಲಿ ಮೈನಾರಿಟಿ ಬಗ್ಗೆ ಯಾವುದು ವಿಷಯ ಬಂದಾಗ ಅವರು ಸಡನ್ಲಿ ಮುಂದೆ ಬಂದ್ಬಿಡ್ತಾರೆ. ಬಿಜೆಪಿ ಅವರಿಗೆ ಈ ಸಲ ಆಲ್ರೆಡಿ ಜನ ಪಾಠ ಕಲಿಸಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳ ಸರಣಿಯೇ ಈಗ ಶುರುವಾಗಿದೆ. ಇದರ ನಡುವೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಉದಯಗಿರಿಯಲ್ಲಿ ನಡೆದ ಗಲಭೆಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿಯವರೇ ಕಾರಣ, ಮುಸ್ಲಿಮರ ರೀತಿಯಲ್ಲಿ ಟೋಪಿ ಧರಿಸಿ ಗಲಭೆ ಎಬ್ಬಿಸಿದ್ದಾರೆ ಎಂಬ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗಲಾಟೆ ಕಲ್ಲೆಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ. ದಯಮಾಡಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಯಾರೇ ಆಗಿರಲಿ ಶಾಂತಿಯನ್ನ ಕದಡುವಂತ ಕೆಲಸಕ್ಕೆ ಯಾವನ್ ಕೈ ಹಾಕಿದ್ರು ಬಿಡಬೇಡಿ. ಮೊದಲು ನಾವು ಒತ್ತಾಯ ಮಾಡ್ತಾ ಇರುವಂಥದ್ದು, ನನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡಿರುವಂಥದ್ದು, ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. ಹೀಗೆ ಗಲಭೆಯ ಬಗ್ಗೆ ತನಿಖೆಗೂ ಮೊದಲೇ ಆಡಳಿತ ಪಕ್ಷದ ನಾಯಕರೇ ಇಡೀ ಪ್ರಕರಣಕ್ಕೆ ಇಂಥವರೇ ಹೊಣೆ ಎಂದು ಹೇಳುವ ಮೂಲಕ ತನಿಖೆಯ ದಾರಿ ತಪ್ಪಿಸಲು ಆರಂಭದಲ್ಲೇ ಪ್ರಯತ್ನಿಸಿರುವಂತೆ ಭಾಸವಾಗ್ತಿದೆ. ಇಷ್ಟಕ್ಕೂ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗಲೂ ಕಾಂಗ್ರೆಸ್ ಆಡಳಿತ ನಡೆಸುವಾಗಲೂ ಒಂದಲ್ಲ ಎರಡಲ್ಲ 3 ಬಾರಿ ಪೊಲೀಸ್ ಠಾಣೆಯೇ ಟಾರ್ಗೆಟ್ ಆಗಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ ಮುಂದಿಟ್ಟು ಪೊಲೀಸರ ಮೇಲೆಯೇ ದಾಳಿ ನಡೆಸಲಾಗುತ್ತಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದರೆ ಅದನ್ನು ಎದುರಿಸಲು ಕಾನೂನು ಇದೆ, ತಪ್ಪಿತಸ್ಥರನ್ನು ಶಿಕ್ಷಿಸಲು ವ್ಯವಸ್ಥೆ ಇದೆ. ಆದ್ರೆ ಹೀಗೆ ಕಲ್ಲು ತೂರಾಟ ನಡೆಸಿ ಪೊಲೀಸರ ಮೇಲೆಯೇ ದಾಳಿ ಮಾಡಿ ಸಮಾಜದಲ್ಲಿ ಭಯದ ವಾತಾವರಣ ಹುಟ್ಟುಹಾಕುವ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕಿರುವುದು ಈಗ ಸರಕಾರದ ಜವಾಬ್ದಾರಿ. ಕ್ಯಾಮರಾಮನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಮೈಸೂರು. ಹೀಗೆ ಕಾನೂನಿಗೆ ಕಲ್ಲೆಸೆದವರ ಮೇಲೆ ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಮಧ್ಯದಲ್ಲಿ ಅವರು ಅಮಾಯಕರು ಅಂತ ಹೇಳ್ಕೊಂಡು ಬಿಟ್ಟು ಕಳಿಸೋದಲ್ಲ. ಅಂಥವ್ರಿಗೆ ಕಠಿಣ ಶಿಕ್ಷೆ ಆದರೆ ಮಾತ್ರನೇ ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯೋದಕ್ಕೆ ಸಾಧ್ಯ ಆಗುವಂಥದ್ದು.